ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ತಲೆಗೆ ಹಚ್ಕೊಳ್ಳೋ ಎಣ್ಣೆನ ಕಾಯಿಸ್ತಾ ಇದ್ದೀನಿ. ಅದನ್ನು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ಎಣ್ಣೆನ ಯಾವ ಥರ ಕಾಯಿಸೋದು ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಎಣ್ಣೆನ ಒಬ್ಬೊಬ್ಬರು ಒಂದೊಂದು ಥರ ಕಾಯಿಸಿ ಇಟ್ಕೊತಾರೆ. ನಾನು ಪ್ರತಿ ಸಲನೂ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಕಾಯಿಸ್ಕೊತೀನಿ. ಬನ್ನಿ ನಾನು ಯಾವ ಥರ ಕಾಯಿಸ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಹರಳೆಣ್ಣೆನ 2 kg ತಗೊಂಡಿದ್ದೀನಿ. ಇದನ್ನು ಸ್ವಂತ ಮನೆಯಲ್ಲೇ ಹರಳು ಬೆಳೆದ್ಬಿಟ್ಟು ಅವರು ಗಾಣ ಆಡಿಸಿ ಮತ್ತೆ ಮನೆಗೆ ತಂದು ಕಾಯಿಸಿರ್ತಾರಲ್ಲ ಅವ್ರ ಹತ್ರ ನಾನು 2 kg ಹರಳೆಣ್ಣೆ ತಗೊಂಡಿದ್ದೆ. ಮತ್ತು 1 kg ಪ್ಯೂರ್ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೆ. ಅದನ್ನು ಗಾಣದಿಂದನೇ ತಂದಿದ್ದೆ. ಮತ್ತು ನಾನಿಲ್ಲಿ ಇದಕ್ಕೆ ಎಣ್ಣೆ ಕಾಯ್ಸಕ್ಕೆ ಹಾಕೋಕ್ಕೆ ಒಂದು 7-8 ಬಿಳಿ ದಾಸವಾಳ ಮತ್ತು ಬಿಳಿ ದಾಸವಾಳದ್ದು ಎಲೆನೇ ತಗೊಂಡಿದ್ದೀನಿ. ಎಲೆ ಒಂದು 15-20 ತಗೊಂಡಿದ್ದೀನಿ. ಮತ್ತು ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಮತ್ತು ಗೋರಂಟಿ ಅಂದರೆ ಮೆಹಂದಿ ಸೊಪ್ಪು ತಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇದು ಎಲ್ಲ ಏನೇನು ಉಪಯೋಗ ಅಂತ ಎಣ್ಣೆ ಕಾಯಿಸ್ತಾ ಮುಂದೆ ಹೇಳ್ತೀನಿ. ನಾನಿಲ್ಲಿ ಎಲ್ಲ ಸೊಪ್ಪನ್ನು ಒಂದೊಂದು ಬಿಗಿಯಾಗಿ ಒಂದೊಂದು ಇಡೀ ತಗೊಂಡಿದ್ದೀನಿ. ಮತ್ತು ಇಲ್ಲಿ ನೆನೆಸಿ ಎತ್ತಿಟ್ಕೊಂಡಿರೋ ಮೆಂತೆ ತಗೊಂಡಿದ್ದೀನಿ. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಪುಡಿ. ನಾನು ಬೆಟ್ಟದ ನೆಲ್ಲಿಕಾಯಿ ಇರಲಿಲ್ಲ, ನಾನೇ ಸ್ವಂತ ಮಾಡಿ ಇಟ್ಕೊಂಡಿದ್ದೆ. ಸೀಸನಲ್ಲಿ ತಂದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಆ ಪುಡಿ ಅದು. ಮತ್ತು ಇದು ಮೆಂತೆನ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಆಮೇಲೆ ನಾನಿಲ್ಲಿ ಒಂದು 2 ಚಿಕ್ಕವು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿನ ಆದಷ್ಟು ಚಿಕ್ಕವೇ ತಗೊಂಡ್ರೆ ಒಳ್ಳೆಯದು. ಇದು ಭದ್ರಮುಷ್ಟಿ ಅಥವಾ ಕೊಡ್ನಾರಿ ಗೆಡ್ಡೆ ಅಂತ ಅಂತೀವಿ ನಮ್ಮ ಕಡೆ. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರಿಬೋದು ಅನಿಸುತ್ತೆ ಇದನ್ನು. ಆದರೆ ಇದನ್ನು ಆಯುರ್ವೇದದಲ್ಲಿ ಭದ್ರಮುಷ್ಟಿ ಅಂತಲೇ ಕರೆಯೋದು. ಇದು ಹಳ್ಳಿಗಳಲ್ಲಿ ಅಂದರೆ ಹೊಲಗಳಲ್ಲೆಲ್ಲ ಕಳೆ ಥರ ಹುಟ್ಟಿರುತ್ತೆ ನೋಡಿ. ಇದು ಶುಂಠಿ ಕಳೆ ಕೀಳಬೇಕಾದ್ರೆ ತೆಗೆದಿದ್ದೆ ಈ ವಿಡಿಯೋನ. ಇದೇ ಅದು ಭದ್ರಮುಷ್ಟಿ ಗಿಡ. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೇ ಗೆಡ್ಡೆ ಅದು. ಅದನ್ನು ಭದ್ರಮುಷ್ಟಿ ಅಥವಾ ಕೊಡ್ನಾರಿ ಗೆಡ್ಡೆ ಅಂತ ಕರಿತೀವಿ. ಇದು ತುಂಬ ಕಳೆ ಥರ ಹುಟ್ಟುತ್ತೆ. ಆದರೆ ಇದು ತುಂಬ ಉಪಯೋಗ ಚರ್ಮಕ್ಕೆ ಮತ್ತು ತಲೆ ಕೂದಲಿಗೆ ಎಲ್ಲ ಚೆನ್ನಾಗಿರುತ್ತೆ. ಅದು ಬರೀ ಗೆಡ್ಡೆ ತೋರಿಸಿದ್ರೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಗಿಡ ತೋರಿಸಿದ್ದು. ಆಮೇಲೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ. ಆದಷ್ಟು ದಪ್ಪ ತಳದ ಪಾತ್ರೆ ತಗೊಳ್ರಿ. ನಾನು ಸ್ಟೀಲ್ ಪಾತ್ರೆನಲ್ಲೇ ಕಾಯಿಸೋದು. ನಿಮಗೆ ಯಾವ್ದು ಅನುಕೂಲ ಅದರಲ್ಲಿ ಕಾಯಿಸ್ಕೋಬಹುದು. ಆಮೇಲೆ ನಾನಿಲ್ಲಿ ಎತ್ತಿಟ್ಕೊಂಡಿರೋ ಎಣ್ಣೆನ ಹಾಕ್ಬಿಟ್ಟು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ತಗೊಂಡಿರೋ ಇಂಗ್ರೀಡಿಯೆಂಟ್ಸು ಅಂದರೆ ಮೆಂತೆ, ಇನ್ನು ನಾನು ಏನೆಲ್ಲ ತಗೊಂಡು ತೋರಿಸಿದ್ದೆ ಅದನ್ನೆಲ್ಲ ಒಂದೊಂದಾಗೆ ಹಾಕ್ತಾಯಿದ್ದೀನಿ. ಮೆಂತೆ, ಬೆಟ್ಟದ ನೆಲ್ಲಿಕಾಯಿ ಪುಡಿ ಮತ್ತು ಈರುಳ್ಳಿ. ಮೆಂತೆನ ಆದಷ್ಟು ನೆನೆಸೇ ಹಾಕಬೇಕು. ನೆನೆಸಲಿಲ್ಲ ಅಂದರೆ ಅದು ಎಣ್ಣೆಯಲ್ಲಿ ಮೆಂತೆದ ಅಂಶ ಏನು ಎಣ್ಣೆ ಹೀರ್ಕೊಳ್ಳಲ್ಲ. ಅದು ಯಾವ ಥರ ಒಣಕಾಳು ಹಾಕಿರ್ತೀವಿ ಅದೇ ಥರನೇ ಒಣಕಾಳು ಥರನೇ ಇರುತ್ತೆ. ನೆಂದ್ಬಿಟ್ಟು ಅದ್ರದ್ದು ಅಂಶ ಏನು ಎಣ್ಣೆಗೆ ಬಿಟ್ಕೊಂಡಿರಲ್ಲ. ಅದಕ್ಕೋಸ್ಕರ ಮೆಂತೆನ ಸ್ವಲ್ಪ ನೆನೆಸ್ಬಿಟ್ಟು ಒಂದು 3 ಗಂಟೆ ಅಥವಾ 4 ಗಂಟೆನಾದರೂ ನೆನೆಸ್ಬಿಟ್ಟು ಹಾಕೋದ್ರಿಂದ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಎಲ್ಲವನ್ನೂ ನಾನು ತಗೊಂಡಿದ್ದೆಲ್ಲವನ್ನೂ ಒಂದೊಂದಾಗೆ ಹಾಕ್ಬಿಟ್ಟು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಆದರೆ ಎಣ್ಣೆ ಕಾಯಕ್ಕಿಟ್ಟಾಗ ಯಾವಾಗಲೂ ಸಣ್ಣ ಊರಿನಲ್ಲೇ ಕಾಯಿಸ್ಕೋಬೇಕು, ಇಲ್ಲಾಂದರೆ ಎಣ್ಣೆ ಬೇಗ ಸೀದೋಗುತ್ತೆ. ನೋಡಿ ಇದು ಭದ್ರಮುಷ್ಟಿ ಗೆಡ್ಡೆ ತಗೊಂಡಿದ್ನಲ್ಲ ನಾನು, ಕೊಡ್ನಾರಿ ಗೆಡ್ಡೆ, ಅದನ್ನು ಈ ಥರ ಕಲ್ಲಲ್ಲಿ ಕುಟ್ಬಿಟ್ಟು ಸ್ವಲ್ಪ ಪುಡಿ ಥರ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದ್ರ ಸ್ಮೆಲ್ಲು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಸ್ಮೆಲ್ಲು. ಬೇಕಾದರೆ ಎಣ್ಣೆನೂ ಅಷ್ಟೇ ಎಣ್ಣೆನ ನೋಡ್ಬೋದು ನೀವು ಸ್ಮೆಲ್ ಎಷ್ಟು ಚೆನ್ನಾಗಿ ಎಣ್ಣೆ ಬಂದಿರುತ್ತೆ ಅಂತ. ಈ ಗೆಡ್ಡೆನ ಹಾಕೋದ್ರಿಂದ ನಾವು ಎಣ್ಣೆನ ಜಾಸ್ತಿ ದಿನ ಇಡ್ತೀವಲ್ಲ, ಆವಾಗ ಎಣ್ಣೆ ಬೇರೆ ಥರ ಏನೋ ಸ್ಮೆಲ್ ಬಂದಿರಲ್ಲ. ಈ ಕೊಡ್ನಾರಿ ಗೆಡ್ಡೆ ಸ್ಮೆಲ್ಲೇ ಚೆನ್ನಾಗಿರುತ್ತಲ್ಲ ಅದೇ ಥರನೇ ಸ್ಮೆಲ್ ಇರುತ್ತೆ ಇದು ಎಣ್ಣೆ. ನೋಡಿ ನಾನು ಫುಲ್ ಸಣ್ಣ ಊರಿನಲ್ಲೇ ಕಾಯಿಸ್ತಾ ಇದ್ದೀನಿ. ಆದ್ರೂ ಎಣ್ಣೆ ಸ್ವಲ್ಪ ಕಾಯಬೇಕಾದ್ರೆ ಈ ಥರ ಉಕ್ಕೋ ಥರ ಬರುತ್ತೆ. ನೋಡಿ ನಾನು ಕೈಯೊನ್ಗನೆ ಸೊಪ್ಪು ಅಥವಾ ಒಂದೆಲಗ ಅಂತಾರಲ್ಲ ಅದನ್ನು ತೋರ್ಸೋದು ಮರ್ತಿದ್ದೆ. ಆಮೇಲೆ ಕಿತ್ಕೊಬಂದು ತೊಳೆದ್ಬಿಟ್ಟು ಒರೆಸಿ ಹಾಕ್ತಾ ಇದ್ದೀನಿ. ಎಣ್ಣೆ ಈ ಥರ ಉಕ್ಕು ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೋಬೇಕು ಕಾಯಿಸ್ಬೇಕಾದ್ರೆ. ಎಣ್ಣೆ ಸ್ವಲ್ಪ ಇದ್ದರೆ ಅದರದ್ದು 3ರಷ್ಟು ಪಾತ್ರೆನೇ ಇರಬೇಕು. ಎಷ್ಟೇ ಸಣ್ಣ ಉರಿ ಕಾಯಿಸ್ತೀವಿ ಅಂದರೂ ಈ ಥರ ನೊರೆ ಥರ ಬರುತ್ತೆ. ನೋಡ್ತಾ ಇರ್ಬೋದು ನೀವಲ್ಲಿ ಒಂಥರ ಸೈಡಲ್ಲಿ ಕಪ್ಪುಗೆ ಪುಡಿ ಥರ ಕಾಣಿಸುತ್ತಲ್ಲ ನೊರೆ, ಅದು ಬೆಟ್ಟದ ನೆಲ್ಲಿಕಾಯಿ ಪುಡಿ. ಅದೇ ಬೆಟ್ಟದ ನೆಲ್ಲಿಕಾಯಿ ಹಾಕಿದರೆ ಸ್ವಲ್ಪ ಕಲ್ಲರು ಇನ್ನೂ ಹಸಿರು ಬರೋದು.
ಆದರೆ ನಾನು ಪುಡಿ ಹಾಕಿರೋದ್ರಿಂದ ಅದು ಪುಡಿ ಥರನೇ ಅಲ್ಲಿ ಮೇಲ್ಗಡೆ ಎಲ್ಲ ಬಂದಿದೆ ನೋಡಿ. ನಾನು ಅವಾಗವಾಗ ತಳ ಹಿಡಿಯುತ್ತೆ ಅಥವಾ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಅವಾಗವಾಗ ಸೌಟಲ್ಲಿ ಈ ಥರ ತಿರುಗಿಸ್ತಾ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನಿಲ್ಲಿ ಎಣ್ಣೆ ಕಾಯಿಸೋಕ್ಕೆ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ತುಂಬ ಒಳ್ಳೆಯದು. ಅದರಲ್ಲಿ ಏನೇನು ಬೆನಿಫಿಟ್ಸ್ ಇತ್ತಪ್ಪ ಅಂತ ಅಂದರೆ ದಾಸವಾಳ ಹೂವು ಮತ್ತು ಎಲೆ ಇದು ಕೂದಲು ಉದುರೋದು ನಿಲ್ಲಿಸುತ್ತೆ ಮತ್ತು ಕೂದಲು ಕೂದಲು ಶೈನಿಂಗಾಗಿ ಕಾಣೋ ಹಾಗೆ ಮಾಡುತ್ತೆ ಮತ್ತು ದಟ್ಟವಾಗಿ ಬೆಳೆಯೋಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರುತ್ತೆ. ಮತ್ತು ಕರಿಬೇವಿನ ಸೊಪ್ಪು ಇದು ಅಷ್ಟೇ ಕೂದಲನ್ನ ಕಪ್ಪಾಗಿಸುತ್ತೆ ಮತ್ತು ಬೇಗ ಬೆಳ್ಳಗಾಗೋದನ್ನು ತಡೆಯುತ್ತೆ. ಕರಿಬೇವಿನ ಸೊಪ್ಪಲ್ಲಿ ಜಾಸ್ತಿ ಪ್ರೋಟೀನು ಮತ್ತು ವಿಟಮಿನ್ ಬಿ ಇದೆ. ಮತ್ತು ಬೇವಿನ ಸೊಪ್ಪು ಇದು ಅಷ್ಟೇ ಕೂದಲು ಮತ್ತು ಚರ್ಮಕ್ಕೆಲ್ಲ ಒಳ್ಳೆಯದು. ಇದು ತಲೆಯಲ್ಲಿ ಒಟ್ಟಾಗುತ್ತಲ್ಲ ಅಂದರೆ ತಲೆ ಒಟ್ಟು ಅಗರು ಅಂತ ಅಂತಾರಲ್ಲ ಅದು ಬರ್ದಂಗೆ ತಡೆಯುತ್ತೆ. ಅದಕ್ಕೋಸ್ಕರ ಇದು ತಲೆ ಬುಡಕ್ಕೆ ಚರ್ಮಕ್ಕೆ ಎಲ್ಲ ಒಳ್ಳೆಯದು. ಮೆಹಂದಿ ಸೊಪ್ಪು ಇದು ಅಷ್ಟೇ ಕೂದಲಿಗೆ ನ್ಯಾಚುರಲ್ ಕಲರ್ ಕೊಡುತ್ತೆ. ಕೂದಲಿಗೆ ಇದು ಕಂಡೀಷನರ್ ಥರ ಕೆಲಸ ಮಾಡುತ್ತೆ ಮತ್ತು ಇದು ತಲೆ ಕೂದಲಿಗೆ ತಲೆ ಬುಡಕ್ಕೆ ಎಲ್ಲ ತುಂಬ ತಂಪಾಗಿರುತ್ತೆ. ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದು ಅಷ್ಟೇ ತಲೆ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ತಲೆ ಕೂದಲು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಉದುರುತ್ತಾ ಇದ್ದರೆ ಅದನ್ನು ತಡೆಗಟ್ಟುತ್ತೆ ಮತ್ತು ಇದು ನ್ಯಾಚುರಲ್ಲಾಗಿ ಕಪ್ಪಾಗಿಸುತ್ತೆ ತಲೆ ಕೂದಲನ್ನ. ಮತ್ತು ಇದರಲ್ಲಿ ವಿಟಮಿನ್ ಎ, ಡಿ, ಇ ಮತ್ತು ಐರನ್ನು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು ತುಂಬ ಹೇರಳವಾಗಿರುತ್ತೆ. ಅದರಿಂದ ಬೆಟ್ಟದ ನೆಲ್ಲಿಕಾಯಿ ಇದು ತಲೆ ಕೂದಲಿಗೆ ಆಗಿರ್ಬೋದು ಅಥವಾ ನಮ್ಮ ಆರೋಗ್ಯಕ್ಕೆ ಆಗಿರ್ಬೋದು ತುಂಬಾ ಒಳ್ಳೆಯದು. ಮತ್ತು ಮೆಂತೆನೂ ಅಷ್ಟೇ ಇದು ಕೂದಲು ಉದುರೋದು ನಿಲ್ಲುತ್ತೆ ಮತ್ತು ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ತಲೆ ಕೂದಲನ್ನ ಶೈನಿಂಗಾಗಿ ಕಾಣೋ ಥರ ಮಾಡುತ್ತೆ. ಮತ್ತು ಇದು ತುಂಬ ತಂಪು. ಜಾಸ್ತಿ ಶೀತ ಅಂತ ಅನ್ನೋರು ಈ ಮೆಂತೆನ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಈರುಳ್ಳಿನೂ ಅಷ್ಟೇ ತಲೆ ಕೂದಲು ಬೆಳೆಯೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ. ಮತ್ತು ಭದ್ರಮುಷ್ಟಿ ಅಥವಾ ಕೊಡ್ನಾರಿ ಗೆಡ್ಡೆ ಅಂತ ತೋರಿಸಿದ್ನಲ್ಲ ಅದು ಅಷ್ಟೇ ಇದು ಎಣ್ಣೆಗೆ ನ್ಯಾಚುರಲ್ ಆಗಿ ಸುವಾಸನೆನ ಕೊಡುತ್ತೆ. ಎಣ್ಣೆ ಕೆಡ್ದಲೇ ಇಡೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೂದಲಿಗೆ ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು. ಚರ್ಮ ಏನಾದರೂ ಕಡ್ತ ತುರಿಕೆ ಅಥವಾ ತಲೆ ಒಟ್ಟು ಇರುತ್ತಲ್ಲ ಅದಕ್ಕೆಲ್ಲ ಇದು ಕೊಡ್ನಾರಿ ಗೆಡ್ಡೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ತಲೆ ಕೂದಲನ್ನ ಗಟ್ಟಿಯಾಗಿ ಹಿಡ್ದಿಟ್ಕೊಳ್ಳುತ್ತೆ ಅಂದರೆ ಉದ್ರೋದನ್ನ ನಿಲ್ಲಿಸಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಫುಲ್ಲು ಕಾದು ರೆಡಿಯಾಗಿದೆ. ಇದು ಎಣ್ಣೆ ಒಂದು ಸತಿ ಕಾಯಿಸಿಟ್ಕೊಂಡ್ರೆ ಹೆಚ್ಚು ಕಮ್ಮಿ ನಮಗೆ 1 ವರ್ಷ ಬರುತ್ತೆ. ನಾನು ಇಲ್ಲಿ ಹರಳೆಣ್ಣೆನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಹರಳೆಣ್ಣೆ ಶೀತ ಅಥವಾ ಆಗಲ್ಲ ಅನ್ನೋರು ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಕಾಯಿಸ್ಕೋಬಹುದು. ನಾವು ಹಾಕಿರೋದೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದೆಲ್ಲ ಫುಲ್ಲು ಕಪ್ಪಗಾಗೋವರೆಗೂ ಕಾಯಿಸ್ಬಿಟ್ಟು ಆಮೇಲೆ ನಾನು ಒಂದು ಓವರ್ ನೈಟ್ ಫುಲ್ಲು ಇಟ್ಟಿದ್ದೆ ನಾನು ಇದನ್ನು. ನೋಡಿ ಇಟ್ಟಾದಮೇಲೆ ಅದು ಚೆನ್ನಾಗಿ ಕಲ್ಲರೆಲ್ಲ ಬಿಟ್ಕೊಂಡಿರುತ್ತೆ. ಆಮೇಲೆ ಅದು ತಣ್ಣಗೂ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ಇದನ್ನು ಬಾಟ್ಲಿನಲ್ಲಿ ಹಾಕಿದ ಮೇಲೆ ತೋರಿಸ್ತೀನಿ ಆವಾಗ ಗೊತ್ತಾಗುತ್ತೆ. ಆಮೇಲೆ ನಾನು ಇದನ್ನು ತಣ್ಣಗಾದ್ಮೇಲೆ ಈ ಥರ ಸೋಸ್ಕೋಬೇಕು, ಇಲ್ಲಾಂದರೆ ಅದರೊಳಗಡೆ ಹಾಕಿರೋದೆಲ್ಲ ಗಷ್ಟದ ಥರ ಬೀಳುತ್ತೆ. ಇದನ್ನು ಚೆನ್ನಾಗಿ ಸೋಸ್ಬಿಟ್ಟು ನಮಗೆ ಯಾವ ಬಾಟ್ಲಿಗೆ ಬೇಕೋ ಆ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಮುಗೀತು. ಒಂದ್ಸಲ ಇಷ್ಟೆಲ್ಲ ಹಾಕ್ಬಿಟ್ಟು ಕಾಯಿಸಿ ಎತ್ತಿಟ್ಕೊಂಡ್ರೆ ಸುಮಾರು 1 ವರ್ಷ ಆಗುತ್ತೆ. 1 ವರ್ಷ ಬೇಡಪ್ಪ ಅನ್ನೋರು ಸ್ವಲ್ಪನೇ ಹಾಕಿ ಕಾಯಿಸ್ಕೋಬೋದು. 2 ತಿಂಗಳು 3 ತಿಂಗಳು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ದಿನಕ್ಕೆ ಆಗೋವಷ್ಟು ಕಾಯಿಸಿ ಎತ್ತಿಟ್ಕೋಬೋದು. ನಾನಿಲ್ಲಿ ಇಷ್ಟು ಅಂದರೆ 1.5 kg ಕೊಬ್ಬರಿ ಎಣ್ಣೆ, 2 kg ಹರಳೆಣ್ಣೆ ಹಾಕಿದ್ದೆ. ಅದರಲ್ಲಿ ನನಗೆ 3 ಬಾಟ್ಲಿ ಎಣ್ಣೆ ಸಿಕ್ತು. ಇಷ್ಟು ಎಣ್ಣೆ ನಮಗೆ ಹೆಚ್ಚು ಕಮ್ಮಿ 1 ವರ್ಷನೇ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಅದು ಯಾವಾಗ ಖಾಲಿ ಆಗುತ್ತೆ ಮತ್ತೆ ಆವಾಗ ನಾನು ಇದೇ ಥರನೇ ಇವಾಗ ಯಾವ ಥರ ವಿಡಿಯೋದಲ್ಲಿ ತೋರಿಸ್ದೆ ಮತ್ತೆ ಇದೇ ಥರನೇ ಕಾಯಿಸಿ ಎತ್ತಿಟ್ಕೊತೀನಿ. ಇದಕ್ಕೆ ನೀವು ನೋಡಿರ್ಬೋದು ನಾನು ಅಲೋವೆರಾ ಜೆಲ್ನ ಹಾಕಲಿಲ್ಲ. ಯಾಕೆಂದರೆ ನಾನು ಅದನ್ನು ಅವಾಗವಾಗ ನಾನು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ತೋರಿಸ್ದೆ ಇದನ್ನು ಹಸಿ ಇದ್ದಾಗಲೇ ವಾರಕ್ಕೆ ಅಥವಾ 15 ದಿನಕ್ಕೆ ಒಂದು ಸಲ ಮಿಕ್ಸಿ ಆಡಿಸ್ಬಿಟ್ಟು ತಲೆಗೆ ಹಚ್ಕೋತೀವಿ. ಆ ಟೈಮಲ್ಲಿ ಅಲೋವೆರಾ ಜೆಲ್ನ ಸ್ವಲ್ಪ
ಜಾಸ್ತಿ ಹಾಕ್ಬಿಟ್ಟು ರುಬ್ಬಿಟ್ಟು ಹಚ್ಕೋತೀವಿ. ನೋಡಿ ಸೋಸಿದ್ದಾದಮೇಲೆ ಇಷ್ಟು ಉಳಿಯುತ್ತೆ. ಇದು ಕಾಣಿಸಲ್ಲ, ಆದರೆ ಇದನ್ನು ಸ್ವಲ್ಪ ಓರೆ ಥರ ಪಾತ್ರೆನ ಓರೆ ಥರ ಮಾಡಿಬಿಟ್ಟು ಒಂದು ತಳಗಡೆ ಒಂದು ಬಟ್ಟೆ ಹಾಕ್ಬಿಟ್ಟು ಹಿಂಗೆ ಓರೆ ಥರ ಮಾಡಿದ್ರೆ ಮತ್ತೆ ನಮಗೆ ಒಂದು ಸ್ವಲ್ಪ ಎಣ್ಣೆ ಸಿಗುತ್ತೆ. ಅದನ್ನು ಮತ್ತೆ ಸೋಸ್ಕೊಂಡು ಈ ಥರ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು ಕಲರು ಯಾವ ಥರ ಆಗಿದೆ, ಫಸ್ಟ್ ಯಾವ ಥರ ಇತ್ತು ಅಂತ. ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಸೋಸಿದ್ದೆಣ್ಣೆನ 2 ಬಾಟ್ಲಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇನ್ನೊಂದು ಲಾಸ್ಟಿಗೆ ಅಂದರೆ ಗಷ್ಟ ಎಲ್ಲ ಬರುತ್ತೆ, ಅದನ್ನು ಫಸ್ಟೇ ಯೂಸ್ ಮಾಡಿ ಖಾಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಕಡೆ ನೀಲಿ ಕಲರ್ ಬಾಟ್ಲಿ ಇದೆಯಲ್ಲ ಅದಕ್ಕೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ನೋಡ್ಬೋದು ಸ್ವಲ್ಪ ಗಷ್ಟದ ಥರ ಐತೆ, ಅದಕ್ಕೋಸ್ಕರ ಈ ಬಾಟ್ಲಿ ಎಣ್ಣೆನೆ ಫಸ್ಟು ಯೂಸ್ ಮಾಡಬೇಕು ಅಂತ ಬೇರೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.